ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಹಾರಾಷ್ಟ್ರ ಸ್ಪೆಷಲ್ ಆದ ಬಡಂಗ್ ಚೂಡ ಮಾಡಲು ಮಸಾಲೆಯನ್ನು ಮಾಡುತ್ತೇನೆ. ಈ ಮಸಾಲೆ ಮಾಡಿಟ್ಟುಕೊಂಡರೆ ಬಡಂಗ್ ಚೂಡ ಅಥವಾ ಸಾದಾ ಚೂಡ ಮಾಡಿದಾಗೂ ಇದನ್ನು ಉಪಯೋಗಿಸಬಹುದು. ಇದನ್ನು ಮಾಡಲು ನಾನು ಇಲ್ಲಿ ಮೊದಲು ಒಂದು ದಪ್ಪ ತಳ ಇರುವ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ನಂತರ ಪಾತ್ರೆ ಕಾದ ನಂತರ ಇದಕ್ಕೆ 2 ಚಮಚ ಧನಿಯಾ ಮತ್ತು 1.5 ಚಮಚ ಬಡೆ ಸೋಪು ಮತ್ತು 1 ಚಮಚ ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ, ಒಂದು ಪಲಾವ್ ಎಲೆ ನಾನು ಇಲ್ಲಿ ಮುರಿದು ಹಾಕಿಕೊಂಡಿದ್ದೇನೆ ಮತ್ತು ಸ್ವಲ್ಪ ಕಲ್ಪತ್ರೆ, 1 ಏಲಕ್ಕಿ ಮತ್ತು 3 ರಿಂದ 4 ಲವಂಗ ಮತ್ತು 7 ರಿಂದ 8 ಕಾಳು ಮೆಣಸನ್ನು ಹಾಕಿ ಈಗ ಇದನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಬೇಕು. ಈಗ ಇದಕ್ಕೆ 2 ರಿಂದ 3 ಬ್ಯಾಡಗಿ ಮೆಣಸನ್ನು ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಹುರಿದುಕೊಳ್ಳಬೇಕು. ಆದಷ್ಟು ಸಣ್ಣ ಉರಿಯಲ್ಲೇ ಹುರಿದುಕೊಂಡರೆ ಮಸಾಲೆ ಎನ್ನುವುದು ಈ ರೀತಿಯಾಗಿ ಹುರಿದುಕೊಳ್ಳಬೇಕು. ಮಹಾರಾಷ್ಟ್ರ ಮಸಾಲೆಯಲ್ಲಿ ಹೆಚ್ಚಾಗಿ ಕಲ್ಪತ್ರೆಯನ್ನು ಉಪಯೋಗಿಸುತ್ತಾರೆ. ಮಸಾಲೆ ಬಹಳ ಎನ್ನುವುದು ಆದ್ದರಿಂದ ಹೆಚ್ಚಾಗಿ ಕಲ್ಪತ್ರೆಯನ್ನು ಬಳಸುತ್ತಾರೆ. ಈ ರೀತಿಯಾಗಿ ಸಣ್ಣ ಉರಿಯಲ್ಲಿ ಇದನ್ನು ಹುರಿದುಕೊಳ್ಳಬೇಕು. ಇಷ್ಟಾದರೆ ಸಾಕು. ಈಗ ಮಸಾಲೆ ಚೆನ್ನಾಗಿ ಹುರಿದಿದೆ. ಇದು ಆರಿದ ನಂತರ ಇದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು. ಈಗ ಮಸಾಲೆ ಆರಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡಿಟ್ಟುಕೊಳ್ಳಬೇಕು. ಈ ರೀತಿ ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡಿಟ್ಟುಕೊಂಡು ನಂತರ ಇದಕ್ಕೆ ಉಳಿದ ಮಸಾಲೆಯನ್ನು ಸೇರಿಸಬೇಕು. ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಮತ್ತು ಸಕ್ಕರೆ 2 ಚಮಚ ಮತ್ತು ಇಂಗು ಮತ್ತು ನಿಂಬು ಉಪ್ಪು ಮತ್ತು ಒಣ ಶುಂಠಿ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟು ಮತ್ತು ಅಮ್ಚೂರ್ ಪೌಡ್ರು ಮತ್ತು ಕಲ್ಲುಪ್ಪನ್ನು ಹಾಕಿ ಇದನ್ನು ಮತ್ತೆ ಮಿಕ್ಸಿ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮಿಕ್ಸಿ ಮಾಡಿಕೊಂಡು ನಂತರ ಇದನ್ನು ಒಂದು ಬೌಲಿಗೆ ಹಾಕಿಕೊಳ್ಳುತ್ತಿದ್ದೇನೆ. ಈಗ ಬಡಂಗ್ ಮಸಾಲೆ ಚೂಡ ಮಸಾಲೆ ಅಥವಾ ಬಡಂಗ್ ಮಸಾಲೆ ರೆಡಿ ಆಯಿತು.